ಪುತ್ತೂರಿನ ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆ ವತಿಯಿಂದ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕೆಮ್ಮಾರದಲ್ಲಿ ಅನುಷ್ಠಾನಿಸಿರುವಂತಹ ಹಿರಿಯ ನಾಗರಿಕರ ಬಡಾವಣೆ ಉಜ್ಜೀವನವು ಜೂನ್ 21ರಂದು ಲೋಕಾರ್ಪಣೆಗೊಂಡಿತು. ಬಡಾವಣೆ ಉದ್ಘಾಟಿಸಿದ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಮಾತನಾಡಿ, ಇಂತಹ ಬಡಾವಣೆಗಳು ಶ್ರೀಕೃಷ್ಣನ ಉದ್ದೇಶವನ್ನ ಈಡೇರಿಸುವ ಕಾರ್ಯವನ್ನ ಮಾಡ್ತಾ ಇದೆ. ಹಿರಿಯರನ್ನ ಒಂದೇ ಕಡೆ ಸೇರಿಸಿ ಕೂಡು ಕುಟುಂಬದ ನೆನಪು ಮರುಕಳಿಸುವಂತೆ ಮಾಡುವಲ್ಲಿ ಉಜ್ಜೀವನ ಬಡಾವಣೆಯು ಸಹಕಾರಿಯಾಗಿದೆ ಎಂದರು. ಇನ್ನು ಪ್ರಯಾಣಿಕರ ತಂಗುದಾಣ ಉದ್ಘಾಟಿಸಿದ ಸುಳ್ಯ ಶಾಸಕಿ ಭಾಗೀರಥಿ ಮುರಳಿಯ ಮಾತನಾಡಿ, ಹಿರಿಯ ನಾಗರಿಕರಿಗೆ ಈ ಬಡಾವಣೆಯು ಸುಂದರ ಜೀವನ ನೀಡುವ ಕಾರ್ಯವನ್ನ ಮಾಡಲಿದ್ದು, ಹಿರಿಯರೇ ಸೇರಿಕೊಂಡು ಪರಸ್ಪರ ಸ್ನೇಹ ಹಂಚಿಕೊಳ್ಳಲು ಅನುಕೂಲವಾಗಲಿದೆ ಎಂದರು. ದ್ವಾರಕಾ ನೆಸ್ಟ್ ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಾತನಾಡಿ, ಗೋಪಾಲಕೃಷ್ಣ ಭಟ್ ಅವರು ಯಾವುದೇ ಸ್ವಾರ್ಥವಿಲ್ಲದೆ ಇಂತಹ ವ್ಯವಸ್ಥೆ ಮಾಡುವ ಮೂಲಕ ಹಿರಿಯರಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಿದ್ದಾರೆ ಎಂದರು. ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಮೇಶ್ ಉಪ್ಪಂಗಳ ದ್ವಾರಕಾ ಮಾರ್ಟ್ ಅನ್ನು ಉದ್ಘಾಟಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅರ್ತ್ಯಡ್ಕ ಗೋಪಾಲಕೃಷ್ಣ ಭಟ್, ಪುತ್ತೂರು ಮಾಸ್ಟರ್ ಪ್ಲಾಂಟರಿ ಮಾಲೀಕ ಎಸ್ಕೆ ಆನಂದ್ ಕುಮಾರ್, ಬೆಂಗಳೂರಿನ ಉದ್ಯಮಿ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ, ರಾಮಕುಂಜ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ರಾಧಾಕೃಷ್ಣ ಕೆಎಸ್, ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಾನಂದ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಹೋದರಿಯರಿಗೆ ಆತ್ಮೀಯ ಧನ್ಯವಾದಗಳು. ಇನ್ನೆಲ್ಲ ಗಣ್ಯಮಾನ್ಯ ಅತಿಥಿಗಳನ್ನು, ಬಂದಿರುವ ಎಲ್ಲ ಸಜ್ಜನ ದೀಪೋತ್ಸವವನ್ನು ಮಾಡಿ ಸನ್ಮಾನ್ಯ ಜನಪ್ರತಿನಿಧಿಗಳು, ನಾಡಿನ ಗಣ್ಯರ ದಿವ್ಯ ಉಪಸ್ಥಿತಿಯಲ್ಲಿ ದೀಪೋತ್ಸವದ ಸಂಸ್ಥೆಯ ಹಿರಿಯರು, ಅತ್ಯರ್ಕದ ಕೃಷಿ ತಪಸ್ವಿ ಮತ್ತು ಅಧ್ಯಾತ್ಮ ಸಾಧಕ ಶ್ರೀ ಹರಿಕೃಷ್ಣ ಭಟ್ ಅತ್ಯರ್ಕ ಅವರು ಕೂಡ ದೀಪೋತ್ಸವದಲ್ಲಿ ಪಾಲ್ಗೊಂಡರು. ದುಡಿದವರಾಗಿದ್ದಾರೆ. ಸಂಸ್ಥೆ ವತಿಯಿಂದ ಅವರಿಗೆಲ್ಲ ಗೌರವಾರ್ಪಣೆ. ತಮ್ಮ ಎಲ್ಲ ಮೀಟಿಂಗ್ಗಳಲ್ಲಿ ಅವರು ಕೊಡುವ ಸೂಚನೆಗಳನ್ನು ಅಕ್ಷರಶಃ ಪಾಲಿಸುತ್ತಾ ಸಂಸ್ಥೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ ಕಾರ್ಯಕರ್ತರಿವರು ದೊಡ್ಡ ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಇದು ಅವರಿಗೆ ಕೊಡುವ ಪರಂಪರೆ ಇವತ್ತು ಕೂಡ ಉಳಿಸಿಕೊಂಡಿದೆ. ಅದು ಹಿರಿಯರನ್ನು ಒಂದು ಕಡೆ ಸೇರಿಸಿ ಅವರ ಕೂಡು ಕುಟುಂಬವನ್ನು ಮತ್ತೊಮ್ಮೆ ನೆನಪು ಮಾಡುವಂಥ ಕೆಲಸವನ್ನು ಮಾಡಬಹುದು. ಅವರ ವೃತ್ತಿ ಜೀವನವನ್ನು ಒಟ್ಟಿಗೆ ಸೇರಿಸಿ ಅಲ್ಲಿ ನೆನಪು ಮಾಡುವಂಥ ಕೆಲಸವನ್ನು ಮಾಡಬಹುದು. ಒಟ್ಟು ನಮ್ಮ ಸಂಸ್ಕೃತಿಯ ಭಾಗವಾದಂಥ ಆಧ್ಯಾತ್ಮಿಕವನ್ನು ಕೂಡ ಒಂದೇ ಕಡೆ ಅವರು ಆಚರಿಸುವ ಮುಖಾಂತರ ಆಧ್ಯಾತ್ಮಿಕ ಬದುಕಿನೆಡೆಗೂ ಹೋಗುವಂಥ ಕೆಲಸವನ್ನು ಮಾಡ್ಬೋದು. ಇವತ್ತು ವಿಶೇಷವಾಗಿ ನಮ್ಮ
ಹಳ್ಳಿಯಿಂದ ಜನ ಪೇಟೆಗೆ ವಿಮುಖರಾಗ್ತಿರುವಂಥ ಸಂದರ್ಭದಲ್ಲಿ, ಹಳ್ಳಿಯಿಂದ ಮೈಗ್ರೇಷನ್ ಆಗುತ್ತಿರುವಂಥ ಸಂದರ್ಭದಲ್ಲಿ, ವಲಸೆ ಆಗುವಂಥ ಸಂದರ್ಭದಲ್ಲಿ ಯುವ ಸಮುದಾಯ ಪೇಟೆ ಪಟ್ಟಣದ ಆ ಶೋಕಿ ಜೀವನಕ್ಕೆ ಇವತ್ತು ಮಾರು ಹೋಗಿ ಹಿರಿಯರನ್ನೆಲ್ಲ ಮನೆಯಲ್ಲಿ ಬಿಟ್ಟು ಹಿರಿಯರು ಕೃಷಿ ಕಾಯಕದಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ಆ ಕಾಯಕವೇ ಕೈಲಾಸ ಎನ್ನುವಂಥ ಹಿರಿಯ ವಯೋವೃದ್ಧರಿಗೆ ಇವತ್ತು ನೆಮ್ಮದಿಯ ಬದುಕು ಬಹುಶಃ ಗೋಪಾಲಕೃಷ್ಣ ಭಟ್ರಂಥವರು ಒದಗಿಸಿಕೊಟ್ಟಿದ್ದಾರೆ. ಒಬ್ಬ ಹಿರಿಯರು ಹೇಳ್ತಾ ಇದ್ರು, ಅಲ್ಲಿ ಭಗವಂತನ ಸೃಷ್ಟಿ, ಪೇಟೆ ಮನುಷ್ಯರ ಸೃಷ್ಟಿ ಅಂತೇಳಿ. ಅದು ಸಾಬೀತಾಗಿದೆ. ಕೊರೋನಾ ಬಂದಾಗ ಬಹುಶಃ ನಮ್ಮ ಹೇಮಂತರು ಬಹುಶಃ ಬೆಂಗಳೂರಿಂದ ಮನವೊಲಿಕೆಗೆ ಇಲ್ಲಿ ಬಂದಿರ್ಬೋದು. ಯಾಕಂದರೆ ಸಹಜವಾಗಿ ಹಳ್ಳಿಯ ಬದುಕು ಅದು ಭಗವಂತನ ಸೃಷ್ಟಿ. ಹಳ್ಳಿಯಲ್ಲಿ ಎಲ್ಲವೂ ಇದೆ, ಆದರೆ ಪೇಟೆಯಲ್ಲಿ ಎಲ್ಲವೂ ಕೃತಕವೇ, ಮನುಷ್ಯ ನಿರ್ಮಾಣ ಮಾಡೋದೇ ಇರುವಂಥದ್ದು. ಇವತ್ತು ಆ ಹಳ್ಳಿಯ ಬದುಕನ್ನು ಪೇಟೆಯ ಬದುಕಿಗೆ ಹೇಗೆ ಪರಿವರ್ತನೆ ಮಾಡಬೇಕು, ಆ ಹಳ್ಳಿಯ ಪರಿಸರವನ್ನು ಉಳಿಸಿಕೊಂಡು, ಹಳ್ಳಿಯ ಬದುಕಿನ ಬಾಂಧವ್ಯವನ್ನು ಇಟ್ಟುಕೊಂಡು, ಹಳ್ಳಿಯ ಕೃಷಿ ಪರಂಪರೆಯನ್ನು ಉಳಿಸಿಕೊಂಡು ಆಧುನಿಕತೆ ಎತ್ತ ಹೋಗಬೇಕು ಎನ್ನುವುದಕ್ಕೆ ಬಹುಶಃ ಗೋಪಾಲಕೃಷ್ಣ ಭಟ್ರು ಇವತ್ತು ಇಂಥ ಒಂದು ಉಜ್ಜೀವನ, ಹೊಸ ಜೀವನ ಎನ್ನುವಂಥ ಕಲ್ಪನೆ ಅಡಿಯಲ್ಲಿ ಹಿರಿಯರ ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಹಿರೇಬಂಡಾಡಿ ಗ್ರಾಮದ ಒಬ್ಬ ಪ್ರಜೆ. ಹಿರೇಬಂಡಾಡಿ ಎನ್ನುವಂಥದ್ದು ಒಂದು ಹಳ್ಳಿ. ಈ ಹಿರೇಬಂಡಾಡಿ ಹಳ್ಳಿ ಇವತ್ತು ಹಳ್ಳಿಯಾಗಿ ಉಳಿದಿಲ್ಲ. ಯಾರಿಂದಾಗಿ ಅಂದರೆ ಗೋಪಾಲಕೃಷ್ಣ ಭಟ್ರಿಂದ. ದ್ವಾರಕಾ ಕನ್ಸ್ಟ್ರಕ್ಷನ್ ಅವರು ಹಳ್ಳಿಯ ಬದುಕನ್ನು ಕೂಡ ಶ್ರೀಕೃಷ್ಣನ ದ್ವಾರಕೆಯ ರೀತಿಯಲ್ಲಿ ಪರಿವರ್ತನೆ ಮಾಡುವಂಥ ಕೆಲಸ ಇವತ್ತು ಈ ಭಾಗದಲ್ಲಿ ಮಾಡಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಅವರು ಯಾಕೆ ಪುತ್ತೂರು ನಗರಸಭೆಯನ್ನು ಬಿಟ್ಟು ಈ ಒಂದು ಹಳ್ಳಿಗೆ ಬಂದಿದ್ದಾರೆ ಅಂತೇಳಿ. ಇಲ್ಲಿ ಬಂದಾಗ ನನ್ನ ಕಲ್ಪನೆಗಳೇ ಬದಲಾದವು. ಪೇಟೆ ಪಟ್ಟಣದ ಪರಿಸರಕ್ಕಿಂತ ವಿಭಿನ್ನವಾದಂಥ ಒಂದು ಪರಿಸರದಲ್ಲಿ ಹೊಸ ಜೀವನವನ್ನು ಹೇಗೆ ಹಿರಿಯರು ಮಾಡಬಹುದು ಅಂತೇಳಿ ಒಂದು ಕಲ್ಪನೆಯನ್ನು ಅವರು ನಮ್ಮ ಮುಂದಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿರುವಂಥ ವಯೋವೃದ್ಧರು ಕೂಡ ಹಳ್ಳಿಯಲ್ಲೇ ಉಳಿದು ಹಳ್ಳಿಯ ಪರಿಸರವನ್ನು ಹೇಗೆ ಆಹ್ವಾನಿಸಿ ಒಳ್ಳೆ ಜೀವನವನ್ನು ಮಾಡಬೇಕೆನ್ನುವಂಥ ಕಲ್ಪನೆ ಬಹುಶಃ ಇವತ್ತಿನ ಈ ಉಜ್ಜೀವನ ಬಡಾವಣೆಯಿಂದ ಆರಂಭ ಆಗ್ತದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ವಿಶೇಷವಾಗಿ ಅಂದುಕೊಳ್ತಿದ್ದೇವೆ. ಇವತ್ತು ಗೋಪಾಲಕೃಷ್ಣ ಅಂತ ಹೇಳೋ ಕಿಶೋರನ್ನು ಹೇಳಿದೆ, ಕೃಷ್ಣ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ತೆ. ಅದೇ ರೀತಿಯ ಕೃಷ್ಣ ಇವತ್ತು ಗೋಪಾಲಕೃಷ್ಣ ಇವತ್ತು ಎಲ್ಲ ಇಲ್ಲಿ ಕೂತವರಿಗೆ ಒಬ್ಬ ಚಿನ್ನದಂಥ ಮನುಷ್ಯರಾಗಿ ಅವರೆಲ್ಲ ಮುಟ್ಟಿದ್ದು ಚಿನ್ನ ಆಗಿದೆ, ಇನ್ನಷ್ಟು ಆಗಲಿ ಅಂತ ನಾನು ಆಶಿಸ್ತಿದ್ದೇನೆ. ಇವತ್ತು ಮೊದಲೆಲ್ಲ ಅವಿಭಕ್ತ ಕುಟುಂಬ ಇತ್ತು, ಈಗ ನಾವೆಲ್ಲ ಸಣ್ಣಕ್ಕಾಗಿ ವಿಭಕ್ತ ಕುಟುಂಬ ಆಗ್ತಿದೆ. ಅವಿಭಕ್ತ ಕುಟುಂಬ ಇರುವಾಗ 10 ಮಕ್ಕಳಿಗೆ 10 ಗಂಡು ಮಕ್ಕಳಿದ್ರೆ 10 ಹೆಣ್ಣು ಮಕ್ಕಳು ಬಂದು ಸೊಸೆಯಂದಿರು ಬರ್ತಿದ್ರು. ಅವರಿಗೊಂದು 5 ಮಕ್ಕಳಾದರೆ 11 ಮಕ್ಕಳು ಸೇರಿ ಒಂದು ದೊಡ್ಡ ಮನೆಯಲ್ಲಿ ಒಂದಷ್ಟು ಜನ ಸಂಸಾರ ಮಾಡಿಕೊಂಡಿದ್ರು. ಆಗ ಯಾವುದಕ್ಕೂ ಭಯ ಇಲ್ಲ, ಅಜ್ಜ ಅಜ್ಜಿಗೆ ಯಾವುದೇ ಭಯ ಇರ್ತಿಲ್ಲ. ಮಗ ಸೊಸೆ ಅಥವಾ ಮೊಮ್ಮಕ್ಕಳು ಯಾರಾದರೂ ಒಬ್ಬರು ಅವ್ರು ನೋಡಿಕೊಳ್ಳಿಕ್ಕೆ ಜನ ಇದ್ದರು. ಒಂದು ಸೊಸೆ ನೆಂಟರ ಮನೆಗೆ ಹೋದರೆ ಮತ್ತೊಬ್ಬರು ಸೊಸೆ ಮನೆಯಲ್ಲಿ ಇರ್ತದೆ. ಒಬ್ಬ ಮಗ ಡ್ಯೂಟಿಗೆ ಹೋದರೆ ಮತ್ತೊಬ್ಬ ಮಗ ತೋಟದಲ್ಲಿ ಕೆಲಸ ಮಾಡ್ತಾ ಮನೆಯಲ್ಲಿ ಕೆಲಸ ಮಾಡ್ತದೆ, ಯಾರಾದರೂ ಒಬ್ಬರು ಇರ್ತಾರೆ. ಆದರೆ ಈಗ ವಿಭಕ್ತ ಕುಟುಂಬ ಆಗಿದೆ. ಒಂದು ತಂದೆ ತಾಯಿಗೆ 2 ಮಕ್ಕಳು ಇರುವಂಥದ್ದು. ಒಬ್ಬ ಫಾರಿನಲ್ಲಿ ಇರ್ತಾನೆ, ಒಬ್ಬ ಬೆಂಗಳೂರಲ್ಲಿ ಇರ್ತಾನೆ. ಇಲ್ಲಿ ಅಪ್ಪ ಅಮ್ಮ ಮಾತ್ರ ಇರ್ತಾರೆ. ಅವರಿಗೆ ಮಾತನಾಡಲಿಕ್ಕೂ ಯಾರೂ ಜನ ಇರೋದಿಲ್ಲ. ಮನೆಯೆಲ್ಲ ಕಾಂಪೌಂಡ್ ಮಾಡಿ ರಿಮೋಟ್ ಕಂಟ್ರೋಲಲ್ಲಿ ಗೇಟಿಗೆ ಬೀಗ ಹಾಕಿ ಹೋಗ್ತಾರೆ. ಒಳಗಿಂದ ಇದ್ದವರು ಹೊರಗೆ ಹೋಗ್ಲಿಕ್ಕಾಗಲಿಕ್ಕಿಲ್ಲ, ಹೊರಗಿಂದ ಯಾರು ಅವರಲ್ಲಿ ಮಾತಾಡಿಸಲಿಕ್ಕೆ ಜನನೂ ಬರುವಾಗಿಲ್ಲ. ಅಂದರೆ ಅವರನ್ನಷ್ಟು ಬದ್ದು ಬಸ್ತಿಯಲ್ಲಿ ಜಾಗೃತಿಯಿಂದ ಸಾಕಲಿಕ್ಕೆ ಆ ಮಕ್ಕಳು ಪ್ರಯತ್ನ ಮಾಡ್ತಾರೆ. ಆದರೆ ಅವರಿಗೆ ಬೇಕಾದ ಏನು ಆಹಾರ ಮುಖ್ಯ ಅಲ್ಲ, ಅವರಿಗೆ ಬೇಕಾದ್ದು ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಜನರೊಟ್ಟಿಗೆ ಮಾತಾಡಬೇಕು, ಅವರೊಟ್ಟಿಗೆ ನಾನು ಆನಂದಿಸಬೇಕು ಎನ್ನುವ ಭಾವನೆ ಅವರಿಗೆ ಇರ್ತದೆ. ಅದನ್ನು ನಾವು ಕಟ್ಟಿ ಹಾಕ್ತಾ ಇದ್ದೇವೆ. ಈಗ ಅದಾಗಬಾರ್ದು. ಅದಕ್ಕೋಸ್ಕರ ಇವತ್ತು ಗೋಪಾಲಕೃಷ್ಣರಂಥವರು ಅವರನ್ನು ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಬಂದು ಅವರು ಹೊರಗಿನ ಪ್ರಪಂಚದಲ್ಲಿ ತೇಲಾಡಿಕೊಂಡು ಜೀವನವನ್ನು ಮಾಡಬೇಕು ಅವರ ಮುಪ್ಪಿನ ವಯಸ್ಸಿನಲ್ಲಿ ಅಂತ ಹೇಳುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಉಜ್ಜೀವನ
ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮ, ಇವತ್ತು ಯೋಗ ಇರ್ಬೋದು, ಆರೋಗ್ಯಕ್ಕೆ ಬೇಕಾದಂಥ ಚಿಕಿತ್ಸೆ ಇರ್ಬೋದು, ಫುಡ್ ಆಹಾರದ ವ್ಯವಸ್ಥೆಗೆ ಬೇಕಾದಂಥ ಏನು ಅವರಿಗೆ ಬೇಕು ಇಷ್ಟ ಆಗಿದೆ ಅದನ್ನೆಲ್ಲ ಕೇಳಲಿಕ್ಕೆ ಓಪನ್ ಆಗಿ ಬಂದವರು ಇದರ ಒಳಗೆ. ಅವರ ಸಂದರ್ಭ ಸರಿಯಾಗಿ ಕೂಡಿ ಬರದ ಸಂದರ್ಭದಲ್ಲಿ ಇಂತಹ ಒಂದು ಮನೆಯನ್ನು ಕಟ್ಟಿಕೊಡುವ ಮುಖಾಂತರ, ಅದರಲ್ಲಿ ಅವರು ವಾಸ ಮಾಡೋ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆ, ಅದು ಮೆಡಿಕಲ್ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಆ ಪ್ರಕೃತಿಯ ಮಡಿಲಲ್ಲಿ ಉತ್ತಮವಾದ ಯೋಗ, ಪ್ರಾಣಾಯಾಮ, ಸತ್ಸಂಗ, ಭಜನೆ ಎಲ್ಲವನ್ನ ಮಾಡುವ ಮುಖಾಂತರ ತಮ್ಮ ವೃದ್ಧಾಪ್ಯವನ್ನು ಅತ್ಯಂತ ಸುಂದರವಾಗಿ ಕಳೆಯುವಂಥ ಒಂದು ಸುಖಕರವಾದ ವಾತಾವರಣ ಮಾಡಿಕೊಟ್ಟಿದೆ ಗೋಪಾಲಣ್ಣ. ನಿಮಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ಗೋಪಾಲಕೃಷ್ಣ ಭಟ್ರು ಇವತ್ತು ಹಿರಿಯರ ಜೀವನದಲ್ಲಿ ಸಾರಥಿಯಾಗಿ ಬಂದಿದ್ದಾರೆ. ಮಾಧ್ಯಮದ ಮಿತ್ರರನ್ನ ವಿನಂತಿ ಮಾಡ್ತೇನೆ, ಇಲ್ಲಿ ಅವರು ಸ್ವಂತದ ಸ್ವಾರ್ಥ ನೋಡಲೇ ಇಲ್ಲ. ನಮಗೆ ಜಾಗವನ್ನು ನೋಡಿದಾಗ ಗೊತ್ತಾಗುತ್ತೆ. ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಇಷ್ಟು ಅಗಲವಾದ ರಸ್ತೆಯನ್ನು ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಿನ ಸ್ವಾರ್ಥಮಯ ಸಮಾಜದಲ್ಲಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸೊರಸನ್ನು ಕೊಡುವಂಥ ಯೋಚನೆಯನ್ನು ಮಾಡಿಕೊಂಡು ಅತ್ಯಂತ ಉತ್ಕೃಷ್ಟವಾದ ಮನೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಅವರ ಜೀವನಕ್ಕೆ ಆಧಾರ ಆಗಿದ್ದಾರೆ, ಹಿರಿಯರ ಜೀವನಕ್ಕೆ ಸಾರಥಿ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೊಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ಹುರಿದುಂಬಿಸಬೇಕು. ಈಗಾಗಲೇ 60 ಮನೆ ಬುಕ್ ಆಗಿದೆ. ಸಂಜೀವನ್ನ ಅತ್ಯಂತ ಪ್ರೀತಿಯಿಂದ ಬಂದಿದ್ದೇವೆ. ಇಲ್ಲಿ ಬಂದಾಗಲೇ ಖುಷಿ ಆಗ್ತದೆ. ನಾನು ನರಿಮುಗುರು ಪುರುಷರ ಕಟ್ಟೆ ಇನ್ನೊಂದು ಇದೇ ರೀತಿಯ ಸಂಸ್ಥೆ, ಅವರ ಸಂಸ್ಥೆಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಒಂದು 2 ಗಂಟೆ ಕೂತ್ಕೊಂಡು ನಾನು ಸಮಯವನ್ನು ಕಳೆದೆ. ಅಲ್ಲಿ ಹೋದಾಗ ಹಿರಿಯರು ಅಂದ ತಕ್ಷಣ ಅವರ ಕೂದಲು ಬಿಳಿ ಆಗಿರ್ತದೆ, ಗಡ್ಡ ಬಿಳಿ ಆಗಿರ್ತದೆ, ಮೀಸೆ ಬಿಳಿ ಆಗಿರ್ತದೆ. ಅದು ಅವರ ಮುಪ್ಪಿನ ಸಂಕೇತ ಅಲ್ಲ, ಜೀವನವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿ ಇಡೀ ಪ್ರಪಂಚವನ್ನೇ ಗೆದ್ದ ಸಂಕೇತ. ಅದು ಪ್ರಪಂಚವನ್ನೇ ಗೆದ್ದ ಸಂಕೇತ. ಅದಕ್ಕೋಸ್ಕರ ಹಿರಿಯರೇ ನಿಮ್ಮ ಜೊತೆ ಗೋಪಾಲಣ್ಣ ಇದ್ದಾರೆ, ನಾವೆಲ್ಲರೂ ಇದ್ದೇವೆ. ನಿಮ್ಮ ಆ ಜೀವನ ಸುಖಕರ ಆಗಲಿ. ನೀವು ನಿಮ್ಮ ಬದುಕನ್ನು ಸಮಾಜಕ್ಕೋಸ್ಕರ ಕೊಟ್ಟರೆ ನಿಮ್ಮ ಆ ಕೊನೆಯ ಸಂದರ್ಭದಲ್ಲಿ ಇಂಥ ಉತ್ತಮ ಸಮುಚ್ಚಯವನ್ನು ಮನೆ ನಿರ್ಮಾಣ ಮಾಡಿ ಕೊಡುವ ಮುಖಾಂತರ, ನಿಮ್ಮ ಆರೋಗ್ಯದ ಬಗ್ಗೆ ಕಾಪಾಡುವ ಮುಖಾಂತರ, ಇವತ್ತು ಮೋದಿಜಿಯವರ ನಿಮ್ಮ ಆ ಜೀವನ ಸುಖಕರ ಆಗಲಿ. ನೀವು ನಿಮ್ಮ ಬದುಕನ್ನು ಸಮಾಜಕ್ಕೋಸ್ಕರ ಕೊಟ್ಟರೆ ನಿಮ್ಮ ಆ ಕೊನೆಯ ಸಂದರ್ಭದಲ್ಲಿ ಇಂಥ ಉತ್ತಮ ಸಮುಚ್ಚಯವನ್ನು ಮನೆ ನಿರ್ಮಾಣ ಮಾಡಿ ಕೊಡುವ ಮುಖಾಂತರ, ನಿಮ್ಮ ಆರೋಗ್ಯದ ಬಗ್ಗೆ ಕಾಪಾಡುವ ಮುಖಾಂತರ, ಇವತ್ತು ಮೋದಿಜಿಯವರ ಅಂತಾರಾಷ್ಟ್ರೀಯ ಯೋಗ ದಿವಸ ಇವತ್ತು 2014ರಲ್ಲಿ ವಿಶ್ವಸಂಸ್ಥೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಸುಮಾರು 177 ರಾಷ್ಟ್ರದಲ್ಲಿ ಇವತ್ತು ಯೋಗ ಓಂಕಾರದ ಗೂಂಜಾರ ಇಡೀ ಪ್ರಪಂಚಾದ್ಯಂತ ಅದು ಗೂಂಜಾರ ಕೇಳಲಿಕ್ಕೆ ಕಾರಣ ನಮ್ಮ ಮೋದಿಜಿಯವರು. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಅಂದರು, ನಮ್ಮ ದಿನನಿತ್ಯದ ಕೆಲಸ. ಇವತ್ತು ಮಧ್ಯಾಹ್ನ ನಮ್ಮ ಬಸವರಾಜ ಹೊರಟ್ಟಿಯವರು ಬಂದಿದ್ದರು. ಒಂದು ಮನೆಗೆ ಊಟಕ್ಕೆ ಹೋಗಿದ್ದೀವಿ ನಾವು. ಅಲ್ಲಿ ಅಂದರು ಅವರು, 1 ವಾರಕ್ಕೆ ಬೇಕಾದ ಊಟವನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡೋದಂತೆ. ಆ ರೀತಿಯ ಪರಿಸ್ಥಿತಿ. ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ, ಆದರೆ ಇಲ್ಲಿ ದಿನನಿತ್ಯದ ಊಟ ಇಲ್ಲೇ ತಯಾರು ಮಾಡಿಕೊಂಡು ಅವರ ಆರೋಗ್ಯದ ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಉತ್ತಮ ಡಾಕ್ಟರ್ ವ್ಯವಸ್ಥೆ ಉಂಟು, ಗ್ರೋಸರಿ ವ್ಯವಸ್ಥೆ ಉಂಟು, ಮೆಸ್ ವ್ಯವಸ್ಥೆ ಉಂಟು. ಆ ಕಾರಣಕ್ಕೆ ಇದು ಇನ್ನಷ್ಟು ಚಂದವಾಗಿ ಮೂಡಿ ಬರಲಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಅವರ ವೃದ್ಧಾಪ್ಯವನ್ನು ಅತ್ಯಂತ ಸುಖಕರವಾಗಿ ಖುಷಿಯಿಂದ, ಏನು ಆ ವೃದ್ಧಾಪ್ಯದಲ್ಲಿ ನಡುಗುವ ಕೈಗೆ ಒಂದು ಆಸರೆಯಾಗಿ, ಆ ನಡುಕ ದೂರ ಆಗಿ, ಶ್ರೀಕೃಷ್ಣ ಪರಮಾತ್ಮನ ಮಾತನ್ನಂತಾರೆ, ನಾವು ಯಾವ ರೀತಿ ಬಟ್ಟೆಯನ್ನು ಬದಲಾವಣೆ ಮಾಡ್ತೀವೋ ಅದೇ ರೀತಿ ಆತ್ಮ ಶರೀರವನ್ನು ಬದಲಾವಣೆ ಮಾಡ್ತದಂತೆ. ಒಂದು ಶರೀರದಿಂದ ಹೊಸ ಶರೀರಕ್ಕೆ ಹೋಗ್ತದಂತೆ. ಆತ್ಮಕ್ಕೆ ಮುಪ್ಪು ಆಗುವುದಿಲ್ಲ, ಶರೀರಕ್ಕೆ ಮಾತ್ರ ಆಗುವಂಥದ್ದಕ್ಕೋಸ್ಕರ